ಹಿಂದುಳಿದವರು, SC ಅಂದರೆ ದಲಿತರು ಮತ್ತು ST ಅಂದರೆ ಆದಿವಾಸಿಗಳು ನಮ್ಮ ಸರಿ ಬರೋದಿಲ್ಲ ಅನ್ನುವಂಥ ಜೊತೆಗೆ ಸೂಕ್ಷ್ಮವಾಗಿ ನಮಗೆ ಹಿಂದುಳಿದವ್ರ ಬಗ್ಗೆ ಚಿಂತೆ ಇಲ್ಲ ಅಂದರೆ ಮೈನಾರಿಟಿ ಬಗ್ಗೆ ಅವ್ರು ಬರಲಿ ಬೇಡ ಬಿಡಲಿ ಮುಸ್ಲಿಮ್ಸ್ ಅನ್ನುವಂಗೆ ಮೇಲೆ ಅವ್ರ ಅಭಿಪ್ರಾಯ ಇಲ್ಲ. ಇದರರ್ಥ ಒಟ್ಟಾರೆಯಾಗಿ ಕಾಲಕ್ಕೆ ತಕ್ಕಂಗೆ ವಿಕಾಸ ಆಗ್ತೀವಿ ಅನ್ನೋದು, ಜೊತೆಗೆ ವಿಕಾಸ ಅಂದರೆ ಇದರರ್ಥ ಬದಲಾವಣೆ ಅಲ್ಲ, ಮೂಲನ ಬೆಳೆಸೋದು ಹೋಗ್ತೀವಿ ನಾವು. ಇದೆಲ್ಲ ನೋಡಿದಾಗ ಇವತ್ತು ನಾವು ಸುಮ್ಮನೆ ಪ್ರಶ್ನೆ ಮಾಡಬೇಕಾಗ್ತದೆ, ಇದು ಅಧಿಕಾರಕ್ಕಾಗಿ ವಿಕಾಸವಾದನ ಅನ್ನುವಂಥದ್ದು ಅದು ಎಸ್ ಅಂತೂ ಅನ್ನಿಸ್ತದೆ. ಯಾಕಂದರೆ ಇವತ್ತು ನಮ್ಮ ಮೋದಿಯವರು ಯಾರು ಅಂದರೆ RSSದ ಪ್ರಚಾರಕರು. ಹೀಗಾಗಿ ಇವತ್ತಿದ್ದು ಸರ್ಕಾರ ನಾವು BJP ಸರ್ಕಾರವಾಗಿದ್ದು RSS ಸರ್ಕಾರ ಅಂತ ನಾವು ಗುರ್ತ ಮಾಡ್ತೀವಿ. ಮತ್ತು ಇವತ್ತಿಗೂ ಸಹಿತ ಅವ್ರಿಗೆ ತಮ್ಮ ಸಂಘ ಪರಿವಾರದ ಮೇಲೆ ಎಲ್ಲರ ಅಭಿಮಾನ ಅದು ಪ್ರಶ್ನೆನೇ ಇಲ್ಲ. ಹೀಗಾಗಿ ಈ ಚರ್ಚೆ ಇವತ್ತು ಇಡೀ ದೇಶ ತುಂಬ ಆಗ್ತಾಯಿದೆ. ಅಡ್ಡಿಲ್ಲ ಮಾಡಲಿ, ವಿಕಾಸವಾದ ಇರಲಿ. ಆದರೆ ನಾವು ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳ್ತಾ ಇದ್ದೀವಪ್ಪ ಅಂದ್ರೆ ವಿಕಾಸವಾದ ಅಂತ ಹೇಳ್ತಾ ಇದ್ದೀವಿ. ನೀವು ಇವತ್ತು ಕಾಲಕ್ಕೆ ತಕ್ಕಂಗೆ ನಿಮ್ಮ ಕೈಯಲ್ಲಿ ಸರ್ಕಾರದ ಹಿಂದುತ್ವನ ಪ್ರತಿಪಾದನೆ ಮಾಡ್ತಾ ಇದ್ದೀರಿ, ಮೂಲೇನು ಬದಲಾಗುವ ಅವಶ್ಯಕತೆ ಇಲ್ಲ. ಆದರೆ ಮೂಲದಲ್ಲಿ ಇರುತ್ತಿರುವಂತಹ ಜನರಿಗೆಲ್ಲ ಉದ್ಯೋಗ ಸಿಗೋದಕ್ಕೆ ನೀವೇನು ಮಾಡ್ತಾ ಇದ್ದೀರಿ? ಎಲ್ಲರಿಗೂ ಉದ್ಯೋಗ ಕೊಡಿಸುವಾಗ ಏನು ಮಾಡ್ತಾ ಇದ್ದೀರಿ? ಯಾಕಂದ್ರೆ ನಿರುದ್ಯೋಗಿ ಇವತ್ತು ತಾಂಡವಾಡ್ತಾ ಇದೆ, ಬಡತನ ತಾಂಡವಾಡ್ತಾ ಇದೆ. ಮುಸ್ಲಿಮ್ಸ್ ಬಗ್ಗೆ ಬೇಡ, ಉಳಿದವ್ರ ಬಗ್ಗೆ ಅವ್ರು ಮಾಡ್ತಾರೆ, ಅವ್ರು ಜನ ಅದರ ಮಾಡ್ತಾರೆ. ಅಟ್ಲೀಸ್ಟ್ ಹಿಂದೂಗಳಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ತಾವು ಏನು ಮಾಡ್ತಾ ಇದ್ದೀರಿ? ನೀವು ದೇವಾಲಯ ಕಟ್ಟಿಸ್ರಿ ಮಾಡಿರಿ, ಯಾರೂ ಬೇಡ ಅಂತಿಲ್ಲ. ಆದರೆ ಉದ್ಯೋಗ ಬೇಕಲ್ಲ ಈ ಜನಕ್ಕೆ. ಯಾಕೆ ಮೇನ್ ಇವರು ರಾಮರು ಬದುಕಿರುವ ರಾಮಗಳೆಲ್ಲ ಇವರು ಹಿಂದೂಗಳಿರುತ್ತೆ. ಆ ರಾಮರಿಗೆ ಬದುಕೋದಕ್ಕೆ ಅವಕಾಶಗಳು ಬೇಕಲ್ರಿ, ಅವಕಾಶಗಳು ನಿರ್ಮಾಣ ಮಾಡಬೇಕಾಗ್ಯದ. ಆ ದಿಶೆ ನಿಮ್ಮ ಪ್ಲ್ಯಾನ್ ಏನು ಅನ್ನೋದು ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ. ನೀವು ಗುಡಿ ಕಟ್ಟೋದು ಮಾಡೋಪ್ಪ ನಿಮ್ಗೆ ಬ್ಯಾಡ್ಯಾರ ಅಂದಾರ. ನೀವು ಒಂದಕ್ಕೆ 10 ನೀವು ಪ್ರಜೆಗಳು ಕೊಡ್ರಿ, ಜನ ಹುಟ್ಟಿಸ್ರ ಮಕ್ಕಳು ಇಲ್ಲ ಅಂತಲ್ಲ.